ಎಲ್ಲರಿಗೂ ನಮಸ್ಕಾರ. ಕನ್ನಡಾಂಬೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಮಹಾಭಾರತವು ಅನೇಕ ರಹಸ್ಯಮಯವಾದಂತಹ ಸಂಗತಿಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ ಒಂದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಿಚ್ಚಿಡಲಿದ್ದೇವೆ. ಅದೇನೆಂದರೆ, ಶ್ರೀಕೃಷ್ಣರು ಅರ್ಜುನನ ಮಗನನ್ನ ಏಕೆ ವಿವಾಹವಾದರು. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿದುಕೊಳ್ಳುವ ಒಂದು ಪುಟ್ಟ ಪ್ರಯತ್ನವನ್ನ ನಾವು ಮಾಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ, ಎಲ್ಲರಿಗಿಂತ ಮೊದಲು ಹಾಗೂ ಎಲ್ಲರಿಗಿಂತ ವೇಗವಾಗಿ. ಸ್ನೇಹಿತರೆ, ಮಹಾಭಾರತದ ತಮಿಳು ಅನುವಾದದ ಪ್ರಕಾರ ಈ ಮಹಾಭಾರತ ಯುದ್ಧವು ಶುರುವಾಗುವುದಕ್ಕಿಂತಲೂ ಮೊದಲೇ ಪಾಂಡವರೆಲ್ಲರೂ ಈ ಯುದ್ಧದಲ್ಲಿ ವಿಜಯ ಪ್ರಾಪ್ತಿಗಾಗಿ ತಾಯಿ ಕಾಳಿದೇವಿಗೆ ಪೂಜೆಯನ್ನ ಅರ್ಪಿಸುತ್ತಾರೆ. ಈ ಪೂಜೆಯ ಪ್ರಕಾರವಾಗಿ ತಾಯಿ ಕಾಳಿದೇವಿಗೆ ಒಬ್ಬ ರಾಜಕುಮಾರನನ್ನ ಬಲಿ ನೀಡಬೇಕಾಗಿರುತ್ತದೆ. ಆದರೆ ಈ ಬಲಿಗೆ ಯಾವುದೇ ರಾಜಕುಮಾರರು ಒಪ್ಪುವುದಿಲ್ಲ. ಈ ಬಲಿಯನ್ನ ನೀಡದೆ ಹೊರತು ಪೂಜೆಯು ಸಂಪೂರ್ಣವಾಗಲು ಸಾಧ್ಯವೇ ಇರಲಿಲ್ಲ. ಇದರಿಂದ ಪಾಂಡವರ ವಿಜಯಕ್ಕೆ ಅಡ್ಡಿಯಾಗುವ ಸಾಧ್ಯತೆಗಳು ಹೆಚ್ಚಿದ್ದವು. ಇದನ್ನೆಲ್ಲ ಮನಗಂಡು ಅರ್ಜುನನಿಗೆ ಕಿನ್ನರನಾಗಿ ಜನಿಸಿದ ಅಹಿರಾವಣನು ಸಾಯಲು ಒಪ್ಪುತ್ತಾನೆ. ಆದರೆ ಅವನದೊಂದು ಷರತ್ತಿರುತ್ತದೆ. ಅವನ ಷರತ್ತೇನೆಂದರೆ, ಮದುವೆಯಾಗದೆ ಅವನು ಸಾಯಲು ಒಪ್ಪುವುದಿಲ್ಲ. ಆಗ ಈ ಸಂಗತಿಯು ಪಾಂಡವರಿಗೆ ಇನ್ನಷ್ಟು ತಲೆನೋವಾಗಿ ಮಾರ್ಪಾಡಾಗುತ್ತದೆ. ಯಾಕೆಂದರೆ ಒಂದು ದಿನದ ಮಟ್ಟಿಗೆ ಅಹಿರಾವಣನನ್ನ ಮದುವೆಯಾಗಲು ಯಾರು ತಾನೇ ಬಯಸುತ್ತಾರೆ. ಇದಕ್ಕೆ ಶ್ರೀಕೃಷ್ಣರು ಒಂದು ಉಪಾಯವನ್ನ ಹುಡುಕುತ್ತಾರೆ. ಈ ಉಪಾಯದ ಪ್ರಕಾರ ಶ್ರೀಕೃಷ್ಣರು ಮೋಹಿನಿ ರೂಪವನ್ನ ಧರಿಸಿ ಅಹಿರಾವಣನನ್ನ ವಿವಾಹವಾಗುತ್ತಾರೆ. ಅಹಿರಾವಣನ ಸಾವಿನ ನಂತರ ಶ್ರೀಕೃಷ್ಣನು ವಿಧವೆಯ ರೀತಿಯಲ್ಲಿ ಸಂತಾಪವನ್ನ ವ್ಯಕ್ತಪಡಿಸುತ್ತಾನೆ. ಅಹಿರಾವಣನ ಈ ತ್ಯಾಗದ ಫಲವಾಗಿ ತಾಯಿ ಕಾಳಿದೇವಿಯು ಪಾಂಡವರಿಗೆ ಯುದ್ಧದಲ್ಲಿ ವಿಜಯಶಾಲಿಗಳಾಗುವಂತೆ ವರದಾನವನ್ನ ನೀಡುತ್ತಾಳೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಮಾಹಿತಿ ನಿಮಗೆ ಹೇಗನಿಸ್ತು? ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಕನ್ನಡಾಂಬೆ.